ನಾನು ಸುದೀಪ್ ಸರ್ ಫ್ಯಾನೇ. ಸೊ ಫ್ಯಾನಿಗೆ ಸುದೀಪ್ ಸರ್ನ ಸೆಲೆಬ್ರೇಟ್ ಮಾಡಕ್ಕೆ ಇದಕ್ಕಿಂತ ಒಳ್ಳೆ ಅವಕಾಶ ನಂಗೆ ಸಿಗೋದಿಲ್ಲ. ಪ್ರತಿಯೊಂದು ಸಿನಿಮಾನು ನಂಗೆ ಸುದೀಪ್ ಸರ್ನ ಸೆಲೆಬ್ರೇಟ್ ಮಾಡಕ್ಕೆ ಒಂದು ಸದಾವಕಾಶ. ಅದರಲ್ಲಿ ಮಾರ್ಗು ಕೂಡ ಒಂದು. ಇನ್ನು ಮುಂಚೆ ಹೆಚ್ಚೆಚ್ಚು ಸಿನಿಮಾಗಳನ್ನ ಸೆಲೆಬ್ರೇಟ್ ಮಾಡಕ್ಕೆ ನಾನು ಸಂತೋಷ ಪಡ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಸುದೀಪ್ ಸರ್ ಫಾರ್ ದಿಸ್ ವಂಡರ್ಫುಲ್ ಆಪರ್ಚುನಿಟಿ. ನೀವು ಕೊಟ್ಟಿದ್ದ ಧೈರ್ಯ, ಏನು ಒಂದು ಮಾತು ಆಡ್ದೇನೆ ನೀವು ನನಗೆ ಧೈರ್ಯ ಕೊಟ್ಟಿದ್ದೀರಾ. 20 ದಿವಸದಲ್ಲಿ ಹೋಲ್ ಬ್ಯಾಕ್ ಗ್ರೌಂಡ್ ಸ್ಕೋರ್, ರೆಕಾರ್ಡಿಂಗ್, ಲೈವ್ ರೆಕಾರ್ಡಿಂಗ್, ಆರ್ಕೆಸ್ಟ್ರಾ ರೆಕಾರ್ಡಿಂಗ್ ಜೊತೆ ಮಿಕ್ಸಿಂಗ್ ಮುಗಿಸಿ ಬರೋದು ಅನ್ನೋದು ತುಂಬಾ ಕಷ್ಟ. ಯುವರ್ ನೀವು ಅನ್ಕಂಡೀಷನಲ್ ಸಪೋರ್ಟ್ ಫಾರ್ ಮೀ ಮೇಡ್ ಇಟ್ ಪಾಸಿಬಲ್ ಸರ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ಥ್ಯಾಂಕ್ ಯು ಸತ್ಯಜ್ಯೋತಿ ಫಿಲ್ಮ್ಸ್, ತ್ಯಾಗರಾಜನ್ ಸರ್, ಅರ್ಜುನ್ ಸರ್ ಅಂಡ್ ಶಿವ್ ಸರ್. ಥ್ಯಾಂಕ್ ಯು ಫಾರ್ ಯು ವಂಡರ್ಫುಲ್ ಸಪೋರ್ಟ್. ಯಾಕಂದ್ರೆ ಹೇಗಿತ್ತು ಅಂದ್ರೆ ಲಾಸ್ಟ್ 3-4 ಡೇಸ್ ಆಫ್ ರೆಕಾರ್ಡಿಂಗ್, ಹೋಲ್ ಸಿನಿಮಾದು ಬ್ಯಾಕ್ ಗ್ರೌಂಡ್ ಸ್ಕೋರು ಲೈವ್ ಆರ್ಕೆಸ್ಟ್ರಾ ರೆಕಾರ್ಡ್ ಮಾಡಬೇಕು. ಲಾಸ್ಟ್ ಸೀನ್ ಅಲ್ಲಿ ಸುದೀಪ್ ಸರ್ ಮಕ್ಕಳನ್ನೆಲ್ಲ ಕಾಪಾಡ್ಬೇಕಾದ್ರೆ ನನಗೆ ಹೇಳ್ದೆ ಇದು ಲಾರ್ಜರ್ ದನ್ ಲೈಫ್ ಅಂತ ಅನ್ಸ್ಬೇಕು. ನನಗೆ ಆರ್ಕೆಸ್ಟ್ರಾ ಬೇಕೇ ಬೇಕು ಅಂತ. ಆರ್ಕೆಸ್ಟ್ರಾ ಎಲ್ಲೂ ಫ್ರೀ ಇರ್ಲಿಲ್ಲ ಸರ್. ಎರಡೇ ಮಾತು, ಒಂದು ಸುದೀಪ್ ಸರ್ ಸಿನಿಮಾ, ಸತ್ಯಜ್ಯೋತಿ ಫಿಲ್ಮ್ಸ್ ಇವ್ರದ್ದು ಸಿನಿಮಾ ಇದೆ, ರಿಲೀಸ್ ಇದೆ, ಬೇಕು ಅಂತ ಅಂದ್ಕೂಡ್ಲೆ ಲಿಟ್ರಲಿ ಬಾಬಿ ಅವರು ಎಲ್ಲರ ಹತ್ರ ಜಗಳ ಆಡಿ ಹೋಲ್ ಆರ್ಕೆಸ್ಟ್ರಾ 15 hours ಕಂಟಿನ್ಯೂಸ್ ಲೈವ್ ರೆಕಾರ್ಡ್ ಮಾಡಿದೀವಿ ಚೆನ್ನೈಯಲ್ಲಿ. ಯಾವ ಥಿಯೇಟರ್ಗೆ ಯಾರಿಗೂ ಬಿಟ್ಕೊಡ್ಲಿಲ್ಲ. 3 ರೆಕಾರ್ಡಿಂಗ್ ಥಿಯೇಟರ್ಸ್ ನ ಬುಕ್ ಮಾಡ್ಕೊಂಡು ಇಟ್ ವಾಸ್ ಅಂತ ಏನಂದ್ರೆ ನಮಗೆ ಆ ಒಂದು ನಾವ್ ಹೇಳ್ತೀವಲ್ಲ, ಆ ಒಂದು ಡ್ರೀಮ್ ತರ ಇದೆ ನಮಗೆ ಹೆಂಗ್ ಫಿನಿಶ್ ಮಾಡಿದ್ವಿ ಅಂತ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ವಂಡರ್ಫುಲ್ ಆಪರ್ಚುನಿಟಿ. ಇನ್ನು ಇದೇ ತರ ಇನ್ನು ಥ್ರಿಲ್ಲಿಂಗ್ ಮೂಮೆಂಟ್ಸ್ ಅಲ್ಲಿ ವರ್ಕ್ ಮಾಡ್ಬೇಕು ಅನ್ನೋ ಆಸೆ ಇದೆ. ನಮ್ಮ ಹಾಡುಗಳಿಗೆ ಪ್ರೋತ್ಸಾಹ ಕೊಟ್ಟಿದ್ದ ಎಲ್ಲ ಅಭಿಮಾನಿಗಳಿಗೂ ಥ್ಯಾಂಕ್ ಯು ಸೋ ಮಚ್. ಎಲ್ಲ ಪ್ರೆಸ್ ಮೀಡಿಯಾದವರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.